ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇಂದು ನಾವು ಐತಿಹಾಸಿಕ ದೈವಸ್ಥಾನ ಒಂದರಲ್ಲಿಗೆ ಪಯಣಿಸುತ್ತಿದ್ದೇವೆ. ಈ ದೈವಸ್ಥಾನಕ್ಕೆ ನೂರಾರು ಭಕ್ತಾದಿಗಳ ಆಗಮನ. ಕಷ್ಟ ಎಂದು ಬಂದ ಭಕ್ತರಿಗೆ ವರದಾನ ನೀಡುವ ಕೊಡಮಣಿತಾಯ ದೈವ. ಇದು ಪಡ್ಯಾರ ಬೆಟ್ಟದ ಕೊಡಮಣಿತಾಯ ದೈವದ ಮಹಿಮೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಹಾಗೂ ಮೂಡುಬಿದಿರೆ ಹೋಗುವ ರಸ್ತೆಯಲ್ಲಿ ಹೊಸ ಅಂಗಡಿ ಗ್ರಾಮದಲ್ಲಿ ಪಡ್ಯಾರ ಬೆಟ್ಟು ದೈವಸ್ಥಾನದ ಮಹಾದ್ವಾರ ಕಾಣಸಿಗುತ್ತದೆ. ಎತ್ತರದ ಬೆಟ್ಟದಲ್ಲಿರುವ ಶ್ರೀ ಕ್ಷೇತ್ರಕ್ಕೆ ಹೋಗಬೇಕಾದರೆ ನೂರಾರು ಮೆಟ್ಟಿಲುಗಳಿಂದ ಹೋಗಬೇಕು. ಮೆಟ್ಟಿಲುಗಳನ್ನೇರಿ ಪ್ರಾಂಗಣವನ್ನು ಪ್ರವೇಶಿಸಿದರೆ ದಿವ್ಯ ಸಾನ್ನಿಧ್ಯದ ಅನುಭವವಾಗುತ್ತದೆ. ಪ್ರಾಂಗಣದಲ್ಲಿ 2 ಗುಡಿ, ಧ್ವಜಸ್ತಂಭ, ಪುಷ್ಟಿಮಣಿ ಗೋಪುರ ಕಾಣಬಹುದು. ದೈವಸ್ಥಾನವನ್ನು ಪ್ರದಕ್ಷಿಣೆ ಬಂದು ಗುಡಿಯನ್ನು ಪ್ರವೇಶಿಸಿದರೆ ಗುಡಿಯೊಳಗೆ ಶ್ರೀ ಕೊಡಮಣಿತಾಯ ದೈವದ ಮಣಿಮಂಚ ವ್ಯಾಘ್ರವಾಹಿನಿಯಾಗಿ ಕುಳಿತ ಸುಂದರ ಮೂರ್ತಿ ನಮ್ಮನ್ನ ಪುಳಕಗೊಳಿಸುತ್ತದೆ. ಶ್ರೀ ಕೊಡಮಣಿತಾಯ ದೈವ ವ್ಯಾಘ್ರವಾಹಿನಿಯಾಗಿ ದೇವಿ ಶಕ್ತಿ ಎಂಬುದನ್ನು ಸಂಕೇತಿಸುತ್ತದೆ. ಇಲ್ಲಿಯ ನಿಯಮಾನುಸಾರ ಗುಡಿಯೊಳಗೆ ಪುರುಷರಿಗೆ ಮಾತ್ರ ಪ್ರವೇಶವಿರುತ್ತದೆ. ಮಹಿಳೆಯರು ಗುಡಿಯ ಹೊರಗಿನ ಬಡಗಣ ದಿಕ್ಕಿನಲ್ಲಿರುವ ದರ್ಶನ ದ್ವಾರದಿಂದ ದರ್ಶನವನ್ನ ಪಡೆಯಬಹುದಾಗಿದೆ. ಸಾವಿರಾರು ಭಕ್ತರು ಶ್ರೀ ಕೊಡಮಣಿತಾಯ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ತನ್ನ ಅದ್ಭುತ ಮಾಯ ಶಕ್ತಿಯಿಂದ ನಂಬಿದ ಭಕ್ತರ ಸಕಲ ಸಂಕಟ, ನೋವು, ರೋಗವನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸಿ ರಾಜನ್ ದೈವ ಎಂದೇ ಕರೆಸಿ ಈ ಕ್ಷೇತ್ರ ನಿರಂತರ ಪ್ರಗತಿಯೊಂದಿಗೆ ಪ್ರಸಿದ್ಧಿಯಾಗಿದೆ. ಈ ಕ್ಷೇತ್ರವು ಕೊಡಮಣಿತಾಯ ದೈವ ಮೂಲ ದೈವಸ್ಥಾನವಾಗಿದೆ. ಇಲ್ಲಿ ಪ್ರತಿ ವರ್ಷ ಮಾರ್ಚ್ 17ರಂದು ವಾರ್ಷಿಕ ಜಾತ್ರೋತ್ಸವವು ನಡೆಯಲಿದ್ದು, ಇಲ್ಲಿ ನಿತ್ಯ ಪೂಜೆ, ಪ್ರತಿ ಸಂಕ್ರಾಂತಿಯಂದು ಹೂವಿನ ಪೂಜೆ, ಆಟಿಕೋಲ ನಡೆಯಲಿದ್ದು, ಕೊಡಮಣಿತಾಯ ದೈವದ ನೇಮೋತ್ಸವದಂದು ಭಕ್ತರ ಜನಸಾಗರವೇ ಹರಿದು ಬರುತ್ತದೆ. ಭಕ್ತರ ಇಷ್ಟ ದೈವವಾಗಿ ಪಡ್ಯಾರ ಬೆಟ್ಟಿನಲ್ಲಿ ನೆಲೆದಿರುವ ಶ್ರೀ ಕೊಡಮಣಿತಾಯ ದೈವದ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಯೂನಿವರ್ಸಲ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.